ದೊಡ್ಡ ಚರ್ಚೆ ಆಯ್ತು ಮೊನ್ನೆ. ಅಲ್ಲಿ ಬೇರೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬರ್ತದೆ ಬೇರು. ಹಾ. ನಾವು IBA ಸೊಲ್ಯೂಷನ್ ಅನ್ನು ಯೂಸ್ ಮಾಡ್ತೇವೆ. ಹಾ. IBA ಅಂದ್ರೆ ಇಂಡೋಲ್ ಬಿಟ್ರಿಕ್ ಆಸಿಡ್. ಹಾ. ಅದೊಂದು ಪ್ಲಾಂಟ್ ಹಾರ್ಮೋನ್. ಅಥವಾ ಒಂದು ಇಂಚು ಚಿಗುರು ಬರುವಾಗ ಹ್ಮ್. ಈ ಬಾಕಿ ಎರಡು ಸೈಡ್ ನ ಬಾಗಿಲನ್ನು ಓಪನ್ ಮಾಡ್ತೇವೆ. ನೀವು ಅಲ್ಲಿ ಎತ್ತಿ ಕಟ್ಟಿದ್ ನೋಡ್ಬೋದು. ಆ ತರ ಮಾಡ್ತೇವೆ. ಹಾ. ಅದನ್ನ ನಾವು ಮೇಂಟೈನ್ ಮಾಡ್ತೇವೆ. ಆ ತರ ಏನಾದ್ರು ಮಳೆ ಬಂದ್ರೆ ಆ ತರ ಎಲ್ಲ ಇದ್ರೆ ನಾವು ಅದನ್ನ ಆ ತರ ಮೇಂಟೈನ್ ಮಾಡಿಕೊಂಡು ಇಡ್ತೇವೆ. ಅಂದ್ರೆ ನಾನೇನು ಹೇಳುದಂದ್ರೆ ಸಣ್ಣ ರೈತರು ಇದನ್ನ ಅವರೇ ಮಾಡಿಕೊಳ್ಬೇಕು. ಯಾರತ್ರ ಬಳ್ಳಿಗಳಿವೆ ಅವರು ಮನೆಯಲ್ಲಿ ಇದನ್ನ ಅವರೇ ತಯಾರು ಮಾಡ್ಬೇಕು. ಇದು ನಾವು ಯಾಕೆ ಮಾಡ್ತಾ ಇದ್ದೇವೆ, ಯಾರತ್ರ ಆಲ್ರೆಡಿ ಪೆಪ್ಪರ್ ಇಲ್ಲ ಅಂತವರಿಗೆ ನಾವು ಕೊಡ್ತೇವೆ. 1,75,000 ಗಿಡ ಇರುವಂತ ಒಂದು ಅತ್ಯಂತ ದೊಡ್ಡದಾಗಿರುವಂತಹ ಒಂದು ನರ್ಸರಿಯ ಒಳಗೆ ಬಂದಿದೆ. ಸಾಧಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸಿಸ್ಟಮೆಟಿಕ್ ಆಗಿ ಮಾಡಿರುವಂತ ನರ್ಸರಿ. ಇಲ್ಲಿ ನೋಡಿ, ಇಲ್ಲಿ ಯಾವುದು ಗಂಟಲ್ಲದ ಪೋರ್ಷನ್ ಅಲ್ಲಿ ಬೇರು ಬಂದಿದೆ ಅಲ್ಲ, ಇದು ಇನ್ನೂ ರೂಟು ಜಾಸ್ತಿ ಆಗುತ್ತೆ. ಮಾಸ್ ಬೇರೆ ಹೆಚ್ಚಿದೆ ನೋಡಿ. ಹೌದು, ತುಂಬಾ ಇದೆ, ಮಾಸ್ ಆಗಿದೆ. ಈ ತರ ಬರ್ಬೇಕು. ಈ ತರ ಸದೃಢವಾಗಿದ್ರೆ ಗಿಡಗಳು ನಾವು ತೋಟಕ್ಕೆ ನಾಟಿ ಮಾಡ್ತಾ ಸಾಯಲ್ಲ ಬೇಗ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬಂಟ್ವಾಳ ತಾಲೂಕಿನ ಪೆರವಾಯಿ ಗ್ರಾಮದ ಪಳ್ಳದರ್ಕ ಫಾರ್ಮಲ್ಲಿದ್ದೇನೆ. ಕಳೆದೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ ನೋಡಿ, ಮೇಲುಗಡೆ ಕಾಣ್ತಿರುವಂಥದ್ದು ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡದಾಗಿರುವಂಥ ಧೂಪದಲ್ಲಿ ಕಾಳುಮೆಣಸು ನೆಟ್ಟಿರುವಂಥ ಒಂದು ತೋಟ. ಅದರ ಮೇಲುಗಡೆ ನಿಂತುಕೊಂಡು ಒಂದು ವ್ಯೂಸ್ನ ಕಳೆದ ವಿಡಿಯೋದಲ್ಲಿ ತೋರಿಸಿದೆ. ಆ ನರ್ಸರಿಯ ಪಕ್ಕದಲ್ಲಿದ್ದೇನೆ. ಇವತ್ತು ನಿಮಗೆ ಕಾಳುಮೆಣಸು ಗಿಡವನ್ನು ವೈಜ್ಞಾನಿಕವಾಗಿ ಹೇಗೆ ಮಾಡುವಂಥದ್ದು ಮತ್ತು ಅದು ಬೇರು ಬರಲಿಕ್ಕೆ ಯಾವ್ಯಾವ ಮೆಥಡನ್ನು ಉಪಯೋಗ ಮಾಡಬೇಕು ಅನ್ನುವಂಥ ಎಲ್ಲ ಸಂಗತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ನಿಮ್ಮೆಲ್ಲ ಕೃಷಿ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಕಾಳುಮೆಣಸು ಗಿಡವನ್ನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ವಿಧಾನಗಳಿದೆ. ಅದರಲ್ಲಿ ಸ್ಟೆಮ್ಮನ್ನು, ಕಡ್ಡಿಯನ್ನು ಎಲ್ಲರನ್ನು ಉಪಯೋಗಿಸಿ ತೊಟ್ಟೆಯಲ್ಲಿ ಉಪಯೋಗಿಸುವಂಥ ಒಂದು ಗಿಡ ಮಾಡೋದು ಹೇಗೆ ಅನ್ನುವಂಥ ನಂತರ ತೋರಿಸ್ತಾರೆ. ಸರ್ ನಮಸ್ತೆ. ನಮಸ್ತೆ. ಅದನ್ನು ಕಟ್ಟಿಂಗ್ ಮಾಡೋದು ಹೇಗೆ ಅನ್ನುವಂಥದ್ದು ತಿಳ್ಕೊಳ್ವಲ್ಲ. ಇದರಲ್ಲಿ ನಮಗೆ ರನ್ನರ್ ಗಿಡ ಅಂದ್ರೆ ಕೆಳಗಿಂದ ಬರುವ ಬಳ್ಳಿ, ಟಾಪ್ ಆರ್ಥೋಟ್ರೋಪಿಕ್ ಅಂದ್ರೆ ಟಾಪ್ ಶೂಟ್ ಅಂತ ಹೇಳ್ತೇವೆ. ಮೇಲಿಂದ ನಾವು ಕಟ್ ಮಾಡಬೇಕಾಗುತ್ತೆ. ನಾನೀಗ ಆಲ್ರೆಡಿ ನನ್ನ ನರ್ಸರಿ ಕಟ್ ಮಾಡಿ ಎಲ್ಲ ಮುಗ್ದಿದೆ ಬಳ್ಳಿಗಳು. ಹಾಗೆ ಬೆಳ್ತ ಬಳ್ಳಿಗಳು ಹೆಚ್ಚಿಲ್ಲ. ಇದು ಇನ್ನೂ ಸ್ವಲ್ಪ ಬೆಳಿಬೇಕಿತ್ತು. ನಾನು ತೋರಿಸ್ತೇನೆ. ಇದರಲ್ಲಿ ಈ ಗ್ರೀನ್ ಇದೆ, ಇಲ್ಲಿ ಸ್ವಲ್ಪ ಲೈಟ್ ಗ್ರೀನ್ ಇದೆ. ಈ ಲೈಟ್ ಗ್ರೀನ್ ಅನ್ನು ನಾವು ಯೂಸ್ ಮಾಡುವಾಗಿಲ್ಲ. ಹೌದು, ಇದಂದ್ರೆ ಇದು ನಿಮಗೆ ಇದು ಬೇರು ಬರಲ್ಲ ಇದರಲ್ಲಿ. ಅಂದ್ರೆ ಆದಷ್ಟು ಗ್ರೀನ್ ಬೇಕು, ಇದರಿಂದಲೂ ಬೆಳಿಬೇಕು. ಯಾಕಂದ್ರೆ ನಾವು 2 ಸತಿ ರನ್ನರ್ಸ್ ತೆಗ್ದಾಯ್ತು. ಹಾಗೆ ರನ್ನರ್ಸ್ ಖಾಲಿ ಆಗಿದೆ. ಅದರ ನಂತರ ಬಂದ ರನ್ನರ್ ಇದು. ಆದ್ರೂ ಇಷ್ಟು ಇಲ್ಲಿ ತನಕ ಯೂಸ್ ಮಾಡಬಹುದು. ಅಲ್ಲಿ ನಂತರ ನಾವು ಯೂಸ್ ಮಾಡುವಾಗಿಲ್ಲ. ಇಲ್ಲಿ ನಾವು ಇದು ಎಲೆಗಳನ್ನೆಲ್ಲ ಈ ತರ ನಾವು ತೆಗಿಬೇಕು. ಇದು ಇಷ್ಟು ಭಾಗ ನಾವು ಯೂಸ್ ಮಾಡಬಾರ್ದು. ಇದನ್ನು ನಾವು ಈಗ ಸಿಂಗಲ್ ನೋಡ್ ಮಾಡ್ತಿದ್ರೆ ಕೆಳಗಿಂದ 3 ಬೆರಳು ಅಂದ್ರೆ ಇಷ್ಟು ಇಲ್ಲಿ ಈ ತರ ಕಟ್ ಮಾಡಿ, ಮೇಲಿಂದ ಗಂಟಿಂದ ಮೇಲಿಂದ 2 ಬೆರಳು ಅಂದ್ರೆ ಈ ತರ ಕಟ್ ಮಾಡ್ಬೇಕು. ಈಗ ನಿಮಗೆ 1 ಗಂಟೆ ಸಿಕ್ಕಿತ್ತು. 1 ಗಂಟೆ. ಇದು ಇನ್ನೊಂದು ನಾವು ಅದೇ ತರ ಇದನ್ನ ಸ್ಟ್ರೈಟ್ ಮಾಡಿ. ಸರ್, ಈಗ 1 ಗಂಟೆ ಮತ್ತು 2 ಗಂಟೆದ್ದು ಗಂಟೆಗಳು ಇಟ್ಕೊಂಡಿದ್ದೀರಿ. ಒಂದರದ್ದು ಏನ್ ಲಾಭ, ಎರಡರದ್ದು ಏನ್ ಲಾಭ? ಇದು ನಾವು ಈಗ ತೋಟದಿಂದ ಬಂದಂತ ಸಿಂಗಲ್ ನೋಡ್ ಮತ್ತೆ ಡಬಲ್ ನೋಡ್ ಕಟ್ಟಿಂಗ್. ಈ ಸಿಂಗಲ್ ನೋಡ್ ಅಲ್ಲಿ ನಿಮಗೆ ಬೆನಿಫಿಟ್ ಅಂದ್ರೆ ಚಿಗುರು ಮತ್ತೆ ಬೇರು ಒಟ್ಟೊಟ್ಟಿಗೆ ಬರುತ್ತೆ. ಬೇರು ಇಲ್ಲಿ ಬರುತ್ತೆ, ಚಿಗುರು ಇಲ್ಲಿ ಬರುತ್ತೆ. ಅಂದ್ರೆ ಬೇರು ಇಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಹೌದು ಹೌದು ಹೌದು. ಹೌದಾ? ಹೌದು. ದೊಡ್ಡ ಚರ್ಚೆ ಆಯ್ತು ಮೊನ್ನೆ. ಅಲ್ಲಿ ಬೇರೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬರ್ತದೆ ಬೇರು. ನಾವು IBA ಸೊಲ್ಯೂಷನ್ ಅನ್ನು ಯೂಸ್ ಮಾಡ್ತೇವೆ. IBA ಅಂದ್ರೆ ಇಂಡೋಲ್ ಬಿಟ್ರಿಕ್ ಆಸಿಡ್. ಅದೊಂದು ಪ್ಲಾಂಟ್ ಹಾರ್ಮೋನ್. ಅದು ನೈಸರ್ಗಿಕವಾಗಿ ಪ್ಲಾಂಟ್ ಬಾಡಿಯಲ್ಲೇ ಕ್ರಿಯೇಟ್ ಆಗುದು ನಾವು ಯಾವುದು ನ್ಯೂಟ್ರಿಯೆಂಟ್ ಅನ್ನ ಕೊಟ್ಟಾಗ. ಇಲ್ಲಿ ನಾವು ಆರ್ಟಿಫಿಷಿಯಲ್ ಆಗಿ ಯೂಸ್ ಮಾಡ್ತೇವೆ 250. ಅಂದ್ರೆ ಅದನ್ನು ಯೂಸ್ ಮಾಡಿದ್ರೆ ಮಾತ್ರ ಅಲ್ಲಿ ಬೇರೆ ಬರೋದು. ಹೌದು, ಅದನ್ನು ಯೂಸ್ ಮಾಡಿದ್ರೆ ಇಲ್ಲಿ ಬೇಕಾದಷ್ಟು ರೂಟ್ಸ್ ಗಳು ಬರುತ್ತೆ. ಅಥವಾ ಪ್ಲಾಂಟ್ಸ್ ಹೆಲ್ದಿಯಾಗಿ ಅಂದ್ರೆ ಚಿಗುರು ಮತ್ತೆ ಬೇರು ಒಟ್ಟೊಟ್ಟಿಗೆ ಬರುತ್ತೆ. ಅಂದ್ರೆ ಗಿಡ ಬಹಳ ಸ್ಟ್ರಾಂಗ್ ಆಗಿ ಬರುತ್ತೆ. ಇದರಲ್ಲಿ ಡಬಲ್ ನೋಡಲ್ ಏನಾಗುತ್ತೆ ಅಂದ್ರೆ ಚಿಗುರು ಫಸ್ಟ್ ಬರುತ್ತೆ. ಗಿಡ ನೋಡುವಾಗ ದೊಡ್ಡದು ಕಾಣುತ್ತೆ. ಇಷ್ಟಡಿ ಬಂದ ನಂತರ ಬೇರುಗಳು ನಿಧಾನಕ್ಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸಿಂಗಲ್ ನೋಡಲ್ಲಿ ಬೇರು ಒಟ್ಟೊಟ್ಟಿಗೆ ಬರುತ್ತೆ. ಬೇರು ಮತ್ತೆ ಚಿಗುರು ಒಟ್ಟೊಟ್ಟಿಗೆ ಬರುತ್ತೆ. ಇದು ಯಾವಳು ಬೆಟರ್. ಹೌದು, ಇದರಲ್ಲಿ ಗಿಡ ನೋಡ್ಲಿಕ್ಕೆ ಚೆನ್ನಾಗಿ ಆಗುತ್ತೆ, ದೊಡ್ಡದು ಕಾಣುತ್ತೆ. ಬಟ್ ಮತ್ತೆ ಸ್ಲೋಲಿ ಇದರಲ್ಲಿ ಕೂಡ ರೂಟಿಂಗ್ ಆಗುತ್ತೆ. ಒಳ್ಳೆ ರೂಟಿಂಗ್ ಆಗುತ್ತೆ. ಈಗ ನಂದ್ರಲ್ಲಿ 2ರಲ್ಲೂ ರೂಟಿಂಗ್ ಆಗಿದೆ. ಇದರಲ್ಲೂ ರೂಟಿಂಗ್ ಬಂದಿದೆ, ಇದರಲ್ಲೂ ರೂಟಿಂಗ್ ಬಂದಿದೆ. ಇದು ಪವರ್ಫುಲ್. ಸಣ್ಣದು. ಹೌದು, ಸಣ್ಣದು ಬೆಟರ್ ಅಲ್ಲ. ನೀವು ಒಂದು ತೊಟ್ಟೆಗೆ ಎಷ್ಟು ಕಡ್ಡಿ ಹಾಕ್ತೀರಿ? ನಾವು ಒಂದು ತೊಟ್ಟೆಗೆ 3 ಕಡ್ಡಿಯನ್ನು ಹಾಕ್ತೇವೆ. 2 ಸಿಂಗಲ್ ನೋಡು, 1 ಡಬಲ್ ನೋಡ್ ಅನ್ನ ಹಾಕ್ತೇವೆ. ಇದರ ಪ್ರೊಸೆಸ್ ಹೇಗೆ ಅಂದ್ರೆ, ನಾವು ಇದನ್ನ ತೋಟದಿಂದ ರನ್ನರ್ಸ್ ಅನ್ನ ಕಟ್ ಮಾಡಿ ತಂದ ನಂತರ ನಿಮಗೆ ಇದು ಗಿಡವನ್ನ ರನ್ನರ್ಸ್ ಅಲ್ಲಿ ಮಾಡಬಹುದು, ಟಾಪ್ ಶೂಟ್ ಅಲ್ಲೂ ಮಾಡಬಹುದು. ಟಾಪ್ ಶೂಟ್ ಅಂದ್ರೆ ಟಾಪ್ ಇಂದ ತೆಗೆದು ಅದನ್ನ ಈ ತರ ಕಟ್ ಮಾಡ್ಬೇಕಾಗುತ್ತೆ. ರನ್ನರ್ಸ್ ಅಂದ್ರೆ ಇದು ಕೆಳಗೆ ಹರಿದಾಡುವ ಬಳ್ಳಿ, ಅದನ್ನ ತಕೊಂಡು ಇದನ್ನ ಕಟ್ ಮಾಡಿ ನಾವು
ಅದು ಕಟ್ ಮಾಡಿದ ನಂತರ ಹ್ಮ್. ನಾವು ಬಳ್ಳಿಗಳನ್ನ ತಂದು ಹ್ಮ್. ಎಲೆಗಳನ್ನೆಲ್ಲ ತೆಗೆದು ಹ್ಮ್. 3 ಗಂಟು ಕೆಳಗೆ ಹ್ಮ್. 2 ಗಂಟು ಮೇಲೆ ಮಾಡಿದ ನಂತರ ಹ್ಮ್. ಇದನ್ನ 20 ರಿಂದ 30 ನಿಮಿಷ ಹ್ಮ್. ನಾವು ಸ್ಪ್ರಿಂಟ್ ಅಂದ್ರೆ ಕಾರ್ಬನ್ ಡೈಸಿಯಂ ಮತ್ತೆ ಮ್ಯಾಂಕೋಸೆಬ್ ಹ್ಮ್. ಸೊಲ್ಯೂಷನ್ ಅಲ್ಲಿ ಡಿಪ್ಪಿಂಗ್ ಮಾಡ್ತೇವೆ. ಹ್ಮ್. ಏನಾದ್ರೂ ಫಂಗಸ್ ಹ್ಮ್. ಇದ್ರೆ ಅದರಲ್ಲಿ ಅದು ಸಾಯ್ತದೆ. ಹ್ಮ್. ಅದರ ನಂತರ ನಾವು 250 ppm IBA. ಹ್ಮ್. ಈಗ 250 ppm IBA ನೀವು ಹೇಗೆ ಪ್ರಿಪೇರ್ ಮಾಡುದು ಅಂದ್ರೆ, ಹ್ಮ್. ಈಗ ನೀವು 1 ಗ್ರಾಮ್ IBA ನ ಇಂಡೋಲ್ಬಿಟಿಕ್ ಆಸಿಡ್ ಅನ್ನ ಹ್ಮ್. 10 ml ಇಥೆನಾಲ್ ಅಲ್ಲಿ ಕರಗಿಸಿ, ಹ್ಮ್. ಅಂದ್ರೆ IBA ನೀರಲ್ಲಿ ಕರಗಲ್ಲ, ಹ್ಮ್. ಅದಕ್ಕೆ ನೀವು ಒಂದು ಗ್ರಾಮ್ ಅನ್ನ ಹ್ಮ್. 10 ml ಅಲ್ಲಿ ಕರಗಿಸಿ, ಹ್ಮ್. ಅದರಿಂದ 2.5 ml ತಕೊಂಡು ನೀವು 1 ಲೀಟರ್ ನೀರಲ್ಲಿ ಹಾಕಿದ್ರೆ 250 ppm ಆಗುತ್ತೆ. ಹ್ಮ್. ಇಲ್ಲ ಇದ್ರೆ ನಿಮಗೆ ಅದು ಮೆಜರ್ ಮಾಡ್ಲಿಕ್ಕೆ ಕಷ್ಟ ಅಂತ ಆದ್ರೆ 1 ml ಅನ್ನ 40 ml ಅಲ್ಲಿ ಕರಗಿಸಿ, ಹ್ಮ್. ಮತ್ತೆ ಅದರಿಂದ ನೀವು 10 ml ಅನ್ನ ತೆಗಿಬಹುದು. ಹ್ಮ್. ಮೆಜರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹ್ಮ್. ನಮ್ಮ ಹತ್ರ ಬಹಳ ಎಕ್ಯುರೇಸಿ ಯೂನಿಟ್ ಇಲ್ಲ ಇದ್ರೆ ಹ್ಮ್. ಇದನ್ನ ಮತ್ತೆ ನಾವು 2 ಮಿನಿಟ್ IBA ಅಲ್ಲಿ ಒಂದು 2 ಸೆಂಟಿಮೀಟರ್ ನಾವು ಡಿಪ್ಪಿಂಗ್ ಮಾಡ್ಬೇಕಾಗುತ್ತೆ. ಹ್ಮ್. ಡಿಪ್ಪಿಂಗ್ ಮಾಡಿ ನಾವು ಪ್ಯಾಕೆಟ್ ಅಲ್ಲಿ ತುಂಬಿಸಿದ ಹ್ಮ್. ಇದ ಮಣ್ಣಿಗೆ ಹ್ಮ್. ನಾವು ಇದನ್ನ ಕುತ್ತಬೇಕಾಗುತ್ತೆ. ಹ್ಮ್. ಇದು ಅಂದ್ರೆ ಒಂದು ಕಡ್ಡಿಯಲ್ಲಿ ಊರಿ ಹೋಲ್ ಮಾಡಿ ಮತ್ತೆ ಇದನ್ನು ಕುತ್ತಬಹುದು. ಹ್ಮ್. ಕುತ್ತುವಾಗ ಈ ಗಂಟಿಂದ ಇದು ಮೇಲೆ ಬೇಕು, ಹ್ಮ್. ಈ ಗಂಟು ಮೇಲೆ ಬೇಕು, ಒಂದು ಸೆಂಟಿಮೀಟರ್ ಅದು ಮೇಲೆ ಇಡಬೇಕು. ಹ್ಮ್. ಸೊ ಈ ಗಂಟಲ್ಲಿ ಚಿಗುರು ಬರುತ್ತೆ, ಹ್ಮ್. ಇಲ್ಲಿಂದ ಕೆಳಗಿಂದ ರೂಟಿಂಗ್ ಆಗುತ್ತೆ. Rooting ಬರುತ್ತೆ. ಇದರಲ್ಲಿ ನೀವು ಕರೆಕ್ಟ್ ಇಲ್ಲಿ ತನಕ ಮಣ್ಣು ಹಾಕ್ಬೇಕಾಗುತ್ತೆ. 1 ಗಂಟು ಒಳಗೆ, ಹಾ. ಬಾಕಿ ಗಂಟು ಮೇಲೆ ಬೇಕಾಗುತ್ತೆ. ಕರೆಕ್ಟ್. ಸೊ ಆ ತರ ಹೋಗಲ್ಲ ನಾವು ಒಳಗಡೆ. ಮಾಡ್ತೇವೆ. ಹಾ. ನೋಡಿ ಸ್ನೇಹಿತರೆ, 1,75,000 ಗಿಡ ಇರುವಂತ ಒಂದು ಅತ್ಯಂತ ದೊಡ್ಡದಾಗಿರುವಂತಹ ಒಂದು ನರ್ಸರಿಯ ಒಳಗೆ ಬಂದಿದ್ದೇವೆ. ಸಾಧಾರಣ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸಿಸ್ಟಮೆಟಿಕ್ ಆಗಿ ಮಾಡಿರುವಂಥ ನರ್ಸರಿ. ಇದರ ಹೊರ ಚಿತ್ರಣವನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದೆ. ನಾನು ನೋಡಿ, ಪ್ರತಿ ಒಂದರಲ್ಲೂ ಚಿಗಿರ್ತಾ ಇದೆ. ನೋಡಿ, ಇಲ್ಲಿ ಚಿಗಿರ್ತಾ ಇದೆ, ಅದಕ್ಕಿಂತ ಹೆಚ್ಚು ಚಿಗಿರ್ತಾ ಇದೆ. ಇದರ ಮೇಲ್ಗಡೆಗೆ ಒಂದು ಕವರ್ ಹಾಕಿದ್ದಾರೆ. ಅದಾದ್ಮೇಲೆ ಇಲ್ಲಿ 2ನೇ ಪಾಲಿಥೀನ್ ಕವರ್ ಮಾಡಿದ್ದಾರೆ. ಒಳಗಡೆ ಒಂದು ರೀತಿಯ ಹ್ಯುಮಿಡಿಟಿ ಕ್ರಿಯೇಟ್ ಮಾಡಿ ಅದರಿಂದ ಎಲ್ಲ ಗಿಡಗಳಲ್ಲೂ ಕೂಡ ಚಿಗುರು ಬರುವ ರೀತಿಯಲ್ಲಿ. ನೋಡಿ, ಇಲ್ಲಿ ನಿಮಗೆ ಕೆಳಗಡೆ ತೋರಿಸ್ತೇನೆ ಹೇಗೆ ಕಾಣ್ತದೆ ನೋಡಿ. ಪೂರ್ತಿ ಇಲ್ಲಿಂದ ಅಲ್ಲಿವರೆಗೆ, ಅಲ್ಲಿಂದ ಅಲ್ಲಿವರೆಗೆ ಎಲ್ಲದರಲ್ಲೂ ಕೂಡ ಚಿಗುರು ಬಂದು ಒಂದು ಹಂತದವರೆಗೆ ಗಿಡಗಳು ರೆಡಿಯಾಗಿದೆ. ಸರ್, ಇದು ತೆಗೆದಾಗಿದೆ ಅಲ್ಲ, ಹೇಗೆ ಟರ್ಪಲ್? ಹೌದು, ನಾವು ಫಸ್ಟಿಗೆ ಚೆನ್ನಾಗಿ ನೀರು ಹಾಕ್ತೇವೆ ಹಾ. ಪ್ಯಾಕೆಟ್ಗೆ. ಅದರ ನಂತರ ಈ ಕಡ್ಡಿಯನ್ನು ಊರುತ್ತೇವೆ. ಹಾ. ಅದರ ನಂತರ ನಾವು ಈ ತೆಳ್ಳಗಿನ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹೌದು. ಫುಲ್ ಕವರ್ ಮಾಡ್ತೇವೆ. ಹಾ. ಎಲ್ಲಿಯೂ ನೀರು ಇದು ಯಾವುದು ಗಾಳಿ ಹೋಗದಾಗೆ ಹ್ಮ್. ಫುಲ್ ಅಟೇಟ್ ಮಾಡ್ತೇವೆ. ಅದೇ ನೀರು ಮೇಲೆ ಹೋಗಿ ಕೆಳಗೆ ಬೀಳ್ತಾ ಇರುತ್ತೆ. ಹಾ. ಸಪೋಸ್ ಡ್ರೈ ಆಯ್ತು ಅಂತಾದ್ರೆ ನಾವು ನೋಡ್ಕೊಂಡು ನೀರು ಕೊಡ್ಬೇಕಾಗತ್ತೆ. ಹಾ. ನಮ್ಮ ಇಲ್ಲಿಯ ವೆದರ್ ನೋಡಿಕೊಂಡು ಟೆಂಪರೇಚರ್ ಈಗ 32ರ ಮೇಲೆ ಹೋಗುವಾಗ ಹ್ಮ್. ಒಂದು 10 ದಿವಸಕ್ಕೆ ನಾವು ಅದು 2 ಬಾಗಿಲನ್ನ ಓಪನ್ ಮಾಡ್ತೇವೆ, ಪ್ಲಾಸ್ಟಿಕ್ ಅನ್ನ ಸೈಡ್ ಸೈಡ್ ಅನ್ನ. ಹಾ. ಮತ್ತೆ ಏನು ಚಿಗುರ್ಲಿಕ್ಕೆ ಬರುವಾಗ ಹಾ. ಈಗ 1 ಸೆಂಟಿಮೀಟರ್ ಅಥವಾ ಒಂದು ಇಂಚು ಚಿಗುರು ಬರುವಾಗ ಹ್ಮ್. ಈ ಬಾಕಿ 2 ಸೈಡ್ ನ ಬಾಗಿಲನ್ನ ಓಪನ್ ಮಾಡ್ತೇವೆ. ನೀವು ಅಲ್ಲಿ ಎತ್ತಿ ಕಟ್ಟಿದ್ ನೋಡ್ಬೋದು, ಆ ತರ ಮಾಡ್ತೇವೆ. ಹಾ. ಅದನ್ನ ನಾವು ಮೇಂಟೈನ್ ಮಾಡ್ತೇವೆ. ಆ ತರ ಏನಾದ್ರು ಮಳೆ ಬಂದ್ರೆ ಆ ತರ ಎಲ್ಲ ಇದ್ರೆ ನಾವು ಅದನ್ನ ಆ ತರ ಮೇಂಟೈನ್ ಮಾಡಿಕೊಂಡು ಇಡ್ತೇವೆ. ಹಾ. ಈಗ ಮಳೆಗಾಲದಲ್ಲೂ ಅದು ಒಂದು ಪ್ರೊಟೆಕ್ಷನ್ ಸಿಗುತ್ತೆ ಹಾ. ಅದರಿಂದ. ಇದ್ರದ್ದು ಪೂರ್ತಿ ತೆಗೆಯುವುದು ಎಷ್ಟು ಟೈಮಿಗೆ? ಪೂರ್ತಿ ತೆಗಿಲಿಕ್ಕಿಲ್ಲ, ಅದನ್ನ ಆಕ್ಚುಲಿ ನಾವು ಮೇಂಟೈನ್ ಮಾಡ್ತೇವೆ ತೆಗಿಲಿಕ್ಕೆ. ಯಾಕಂದ್ರೆ ನಿಮಗೆ ಸ್ವಲ್ಪ ಬಿಸಿಲು ಜಾಸ್ತಿ ಬೇಕು ಅಂತ ನಾವು ಪೂರ್ತಿ ತೆಗ್ದಿರ್ತೇವೆ. ಈಗ ಇದು ಪೂರ್ತಿ ತೆಗ್ದಿರಲ್ಲ? ಇದು ಪೂರ್ತಿ ತೆಗ್ದೇವೆ. ನಮಗೆ ಏನಾದ್ರೂ ಇದು ಏನೋ ಸ್ಪ್ರೇ ಏನಾದ್ರೂ ಕೊಡ್ಬೇಕು ಅಂತ ಆದ್ರೆ ಹಾ. ಆ ಟೈಮಲ್ಲಿ ನಾವು ಪೂರ್ತಿ ತೆಗಿತೇವೆ. ಇದಕ್ಕೆ ಎಷ್ಟು ದಿನ ಆಯ್ತು ಈ ಗಿಡಗಳಿಗೆ? ಇದೀಗ ಫೆಬ್ರವರಿ 20ಕ್ಕೆ ಹಾಕಿದ್ದಾಗಿರ್ಬೋದು. ಏಪ್ರಿಲ್ 20 ಅಲ್ಲ, ಇದು ಮಾರ್ಚ್ 20. ಈಗ ಒಂದು 2 ತಿಂಗಳಿಗೆ ಇನ್ನೊಂದು 5 ದಿವಸ ಕಡಿಮೆ ಇದೆ. ಇದಕ್ಕೆ ನಾವು ತೊಟ್ಟೆ ರೆಡಿ ಮಾಡ್ತೀವಲ್ಲ, ಹೌದು. ಏನೇನ್ ತೊಟ್ಟೆಗೆ ಏನೇನ್ ಹಾಕ್ತೀರಿ? ತೊಟ್ಟೆಗೆ ಕಾಡು ಮಣ್ಣಾದ್ರೆ, ಹ್ಮ್. ಟಾಪ್ ಸಾಯಿಲ್ ಆದ್ರೆ ಹ್ಮ್. ಅದು ಮಾತ್ರ ಸಾಕಾಗುತ್ತೆ. ಹಾ. ಅದನ್ನ ನಾವು ಸ್ಟೆರಿಲೈಸ್ ಮಾಡ್ಬೇಕು. ಅಂದ್ರೆ ಅದನ್ನ 1 ಫೀಟ್ ಹೈಟ್ಗೆ ಹರಗಿ ಹ್ಮ್. ಅದನ್ನ ಒಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಚಿಟ್ಟಲ್ಲಿ ಇಟ್ಟು ಹ್ಮ್. ಎಲ್ಲ ಸ್ಟೆರೈಲ್ ಮಾಡ್ಬೇಕಾಗುತ್ತೆ. ಏನಾದ್ರೂ ಹುಟ್ಟಿದಿದ್ರೆ ಅದು ಕಳೆಗಳು ಅಥವಾ ಫಂಗಸ್ ಏನಾದ್ರೂ ಹಾರ್ಮ್ಫುಲ್ ಫಂಗಸ್ ಇದ್ದದ್ದು ಇದು ಕಿಲ್ ಆಗುತ್ತೆ. ಹ್ಮ್. ಮತ್ತೆ ನಿಮಗೆ ಮಣ್ಣು ಅಷ್ಟೊಂದು ಒಳ್ಳೆ ಇಲ್ಲ ಅಂದ್ರೆ ನೀವು ಕಂಪೋಸ್ಟ್ ಅನ್ನ ಮನೆಯಲ್ಲೇ ಮಾಡಿದ ಕಂಪೋಸ್ಟ್ ಆಗಿದ್ರೆ ಹಾ. ಅದನ್ನೇ ಮಿಕ್ಸ್ ಮಾಡಿ ಮರಳು ಕಂಪೋಸ್ಟ್ ಮಣ್ಣನ್ನ ಮಿಕ್ಸ್ ಮಾಡ್ಬೇಕಾಗುತ್ತೆ. ಟಾಪ್ ಸಾಯಿಲ್ ಆದ್ರೆ ಯಾವುದೇ ಬೇರೆ ಹಾಕುವ ಅಗತ್ಯ ಇಲ್ಲ. ಹಾ. ಫ್ರೆಶ್ ಮಣ್ಣಾದ್ರೆ ಅಂದ್ರೆ 1 ಫೀಟ್ ಮೇಲಿಂದ ಟಾಪ್ ಇಂದ ತೆಗೀತಂತಾದ್ರೆ. ಹಾ.
ಈಗ ಇದರ ಮೇಲ್ಗಡೆ ಈಗ ಇದು ಹಾಕಿದ್ರಿ ನೀವು, ಹೌದು. ಇದರಲ್ಲಿ ಇದೀಗ ನಾವು ಮಳೆ ನೀರು ಬೀಳ್ತಾವಲ್ಲ, ಹೌದು. ಇದು ಬಿದ್ರೆ ಏನೋ ಸಮಸ್ಯೆ ಹೌದು, ಇಂಥದ್ದು? ಮಳೆ ನೀರು ಇದಕ್ಕೆ ಬೀಳಬಾರ್ದು. ಹಾ. ಅದಕ್ಕೆ ನಾವು ಪ್ರೊಟೆಕ್ಷನ್ ಕೊಡ್ತೇವೆ. ಇಲ್ಲಿ ಪ್ಲಾಸ್ಟಿಕ್ ಇಲ್ಲೇ ಇದೆ, ಇದನ್ನ ನಾವು ಹಾಫ್ ಆಗಿ ಕವರ್ ಮಾಡಿ ಹಾಕ್ತೇವೆ. ಹಾ. ಇದು ನಾವೀಗ ವೇಣುಗೋಪಾಲ್ ಸರ್ ಗೈಡೆನ್ಸ್ ಅಲ್ಲಿ ನಾವು 1,85,000 ಪೆಪ್ಪರ್ ಗಿಡಗಳನ್ನ ಮಾಡ್ತಾ ಇದ್ದೇವೆ. ಹ್ಮ್. ಇದು ಅವರ ಗೈಡೆನ್ಸ್ ಅಲ್ಲಿ ನಾವು ಈ ಏನು ಅದರ ಒಂದು ಪ್ರೊಸೆಸ್ ಇದೆ, ಹ್ಮ್. ಅದನ್ನ ಫಾಲೋ ಅಪ್ ಅಲ್ಲಿ ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ. ಈಗ ಸಣ್ಣ ಸಣ್ಣ ರೈತರಿಗೇನೆ ಹೌದು. ಒಂದು 5,000 10,000 ಹಾಕುವಾಗನೆ ಭಯ ಶುರು ಆಗ್ತದೆ. ಅಂತರಲ್ಲಿ ಧೈರ್ಯದಲ್ಲಿ ನೀವು ನಾನೇ- ಹಾಕಿದ್ರಲ್ಲ ಹೇಗೆ? ಹೌದು, ಅಂದ್ರೆ ನಾನು ಏನು ಹೇಳುದಂದ್ರೆ ಹ್ಮ್. ಸಣ್ಣ ಸಣ್ಣ ರೈತರು ಇದನ್ನ ಅವರೇ ಮಾಡಿಕೊಳ್ಬೇಕು. ಯಾರತ್ರ ಬಳ್ಳಿಗಳಿವೆ ಹ್ಮ್. ಅವರು ಮನೆಯಲ್ಲಿ ಇದನ್ನ ಅವರೇ ತಯಾರು ಮಾಡ್ಬೇಕು. ಹ್ಮ್. ಇದು ನಾವು ಯಾಕೆ ಮಾಡ್ತಾ ಇದ್ದೇವೆ, ಯಾರತ್ರ ಆಲ್ರೆಡಿ ಪೆಪ್ಪರ್ ಇಲ್ಲ ಹ್ಮ್. ಅಂತವರಿಗೆ ನಾವು ಕೊಡ್ತೇವೆ. ಕೊಡ್ಲಿಕ್ಕೋಸ್ಕರ. ಹೌದು, ಎಲ್ಲಿ ಬಳ್ಳಿಗಳಿದೆ ಅವರು ಅವರೇ ಮಾಡಿ ಬಳ್ಳಿಗಳನ್ನ ಮಾಡುದು ಅತಿ ಉತ್ತಮ. ಅಲ್ಲ. ಅಂದ್ರೆ ತುಂಬಾ ಕೃಷಿಕರ ಹತ್ರ ಕೆಲವರ ಹತ್ರ ಬಳ್ಳಿ ಇರುವುದಿಲ್ಲ, ಹ್ಮ್. ಅಂತವರಿಗೆ ನಾವು ಗಿಡಗಳನ್ನ ಕೊಡ್ತೇವೆ. ಯಾರ ಹತ್ರ ರೈತರಿದೆ, ಈಗ ನಾನು ಏನು ಹೇಳಿದೆ, ಪ್ರಾಸೆಸ್ ಮಾಡಿದ್ರೆ ಗಿಡಗಳನ್ನ ಚೆನ್ನಾಗಿ ಮಾಡಬಹುದು. ಈಗ ಇದು ಚಿಗುರಿಲಿ ಪ್ರಾರಂಭ ಆದ್ಮೇಲೆ ಹೌದು ಇದಕ್ಕೆ ಯಾವ್ದಾದ್ರು ರೋಗ ಇಂಥದ್ದೇನಾದ್ರು ಬರುವ ಹೌದು, ಚಾನ್ಸಸ್ ಇದೆಯಾ? ಇದರಲ್ಲಿ ಏನಂದ್ರೆ ಒಂದು 2ರಿಂದ 3 ಎಲೆ ಬಂದ ನಂತರ ಹ್ಮ್. ನಾವು ಒಬ್ಸರ್ವೇಷನ್ ಇಡ್ಬೇಕಾಗುತ್ತೆ. ಹ್ಮ್. ಏನಾಗುತ್ತೆ, 2ರಿಂದ 3 ಎಲೆ ಬಂದ ನಂತರ ಹ್ಮ್. ಬೇರು ಬಂದಿದೆ ಅಂತ ಆದ್ರೆ ಹ್ಮ್. ನಾನೊಂದು ಪ್ಯಾಕೆಟ್ ಅನ್ನ ನಿಮಗೆ ಲಿಫ್ಟ್ ಮಾಡಿ ತೋರಿಸ್ತೇನೆ. ಹಾ, ತೋರಿಸಿ. ಮತ್ತೆ ಯಾವ್ದು? ಅದರಲ್ಲಿ ಆ ಕಡ್ಡಿಯಲ್ಲಿ ಒಂದು ತೋರಿಸ್ಬೇಕು ನಂಗೆ, ಅದು ಹೇಗೆ ಬೇರು ಬಂದಿರ್ತದೆ ಅಂತ ಹೇಳಿ. ಅಂದ್ರೆ ಅರ್ಧ ಕಡ್ಡಿಯಲ್ಲಿ ಬೇರು ಬರುದಿಲ್ಲ ಅಂತ ಹೇಳಿ ಕೆಲವರದ್ದು ಮೊನ್ನೆ ವಾದ ಇತ್ತು. ಅದು ಹೇಗೆ ಬರ್ತದೆ ಅಂತ ಹೇಳಿ ಒಂದು ತೋರಿಸಿದ್ರೆ ಆಗ ಜನರಿಗೆ ಅವರ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ನೋಡಿ ಸ್ನೇಹಿತರೆ, ಅತ್ಯುತ್ತಮವಾಗಿರುವಂತಹ ಗಿಡಗಳು ಹೇಗೆ ಕಾಣ್ತಿದೆ ನೋಡಿ, ತುಂಬ ದೂರದವರೆಗೆ. ಶೇರಣ್ಣ ನಮಸ್ತೆ. ನಮಸ್ತೆ ನಮಸ್ತೆ. ನೋಡಿ ನಮ್ಮ ಜೊತೆ ಯಾರಿದ್ದಾರೆ ಗೊತ್ತುಂಟಾ? ಶೇರಣ್ಣ, ಲೋಕಲ್ ಫಾರ್ಮರ್ ಯೂಟ್ಯೂಬ್ ಚಾನಲ್ ಅವರು, ಸಾಫ್ಟ್ವೇರ್ ಇಂಜಿನಿಯರ್. ಸರ್ ನಮಸ್ತೆ. ನಮಸ್ತೆ. ಮತ್ತೆ ವಿಶೇಷ ವಿಶೇಷ ನೋಡ್ಲಿಕ್ಕೆ ಇದೇ ಒಂದು ರೀತಿ ಖುಷಿ, ಅದೇ ವಿಶೇಷ ಇಲ್ಲಿ. ಏನ್ ಅನ್ಸುತ್ತಾರ ಈ ರೀತಿ ಒಂದು ಅತ್ಯುತ್ತಮವಾಗಿರುವಂತ ಅತ್ಯಂತ ದೊಡ್ಡದಾಗಿರುವಂತ ವೈಜ್ಞಾನಿಕ ಆಗಿರುವಂತ ನರ್ಸರಿ ನೋಡುವಾಗ? ತುಂಬಾ ಖುಷಿ, ಯಾಕಂದ್ರೆ ಕೃಷಿಕರಾಗಿ ಈ ರೀತಿಯಲ್ಲಿ ಒಂದು ದೊಡ್ಡ ಸಾಧನೆ ಮಾಡಿರುವುದು ನೋಡ್ಲಿಕ್ಕೆ ನಮ್ಗೆ ತುಂಬಾ ಖುಷಿ. ಹ್ಮ್. ಯಾಕಂದ್ರೆ ಎಲ್ಲ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹ್ಮ್. ಸಣ್ಣ ರೈತರು ಅವರೇ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಬರೇ ಒಂದು ಗಿಡಗಳನ್ನ ಮಾರೋ ದೃಷ್ಟಿಯಿಂದ ಅಲ್ಲ, ರೈತರನ್ನ ತುಂಬಾ ಒಂದು ಉತ್ಸಾಹದಿಂದ ಇನ್ನಷ್ಟು ಬೆಳೆಯುವ ಹಾಗೆ ರೀತಿಯಲ್ಲಿ ಅವರು ಪ್ರೇರಣೆ ಕೊಡ್ತಾ ಇದ್ದಾರೆ. ಅದು ನೋಡ್ಲಿಕ್ಕೆ ನಮ್ಗೆ ತುಂಬಾ ಖುಷಿ. ಅಲ್ಲ. ಅದು ಎಲ್ಲರೂ ಮಾಡ್ಬೇಕಾದದ್ದು, ಕೃಷಿಕರು ಎಲ್ಲ ಸೇರಿಬಿಟ್ಟು ನಡ್ಬೇಕು, ಬೆಳಿಬೇಕು. ಅದೇ ರೀತಿ ಕರ್ನಾಟಕದಾದ್ಯಂತ ಈ ಬಳ್ಳಿಗಳು ಸಪ್ಲೈ ಆಗ್ಬೇಕು. ಅದು ನೋಡ್ಲಿಕ್ಕೆ ನಮ್ಗೆ ತುಂಬಾ ಖುಷಿ. ಸೊ ಎಲ್ಲರೂ ಬೆಳಿಬೇಕಲ್ಲ, ಸಮಾಜ ಬೆಳಿಬೇಕಂದ್ರೆ ಎಲ್ಲರೂ ಬೆಳಿಬೇಕು. Correct. ಸೊ ಆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದು ನೋಡ್ಲಿಕ್ಕೆ ನಂಗಂತೂ ತುಂಬಾ ಖುಷಿ ಆಯ್ತು. ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಏನ್ ಹೇಳ್ತೀವಿ ಇಚ್ಛೆ ಪಡ್ತೀವಿ? ಅದೇ ನಾವು ಹೇಳೋಕೆ ಇಷ್ಟಪಡೋದೇನಂದ್ರೆ, ಬನ್ನಿ ಫಾರ್ಮ್ ನೋಡಿ, ವೀಕ್ಷಿಸಿ, ಆನಂದಿಸಿ. ಯಾರು ಫಸ್ಟ್ ಟೈಮ್ ಈ ಫಲತಡಕ ಫಾರ್ಮ್ ಅನ್ನ ನೋಡಿಲ್ಲ ಅಂತವ್ರು ಬರಬೇಕು. ಮತ್ತೆ ಗಿಡಗಳನ್ನ ಪರ್ಚೇಸ್ ಮಾಡಿ ನಡಿ. ಅದು ಮಾಡಿದ್ರೆ ಎಲ್ಲ ವೀಕ್ಷಕರಿಗೆ ಸಹ ಇನ್ನಷ್ಟು ಪ್ರೇರಣೆ ಆಗಿ ಮತ್ತಷ್ಟು ಜನ ಬೆಳೆಸುವಂತ ಒಂದು ಸನ್ನಿವೇಶ ಬರ್ಬೋದು. ಅದು ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ ಕೂಡ. ಥ್ಯಾಂಕ್ ಯು ಸರ್. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಕಾಶಿಯಸ್ ಆಗಿ 2-3 ಎಲೆ ಬಂದ ನಂತರ ಹ್ಮ್. ತುಂಬಾ ಕಾಶಿಯಸ್ ಆಗಿ ಒಬ್ಸರ್ವ್ ಮಾಡ್ಬೇಕಾಗುತ್ತೆ. ಹ್ಮ್. ಯಾಕಂದ್ರೆ ರೂಟಿಂಗ್ ಆಗದಿದ್ರೆ ಈ ಎಲೆಗಳು ಆಟೋಮೆಟಿಕ್ ಆಗಿ ಬಿದ್ದೋಗುತ್ತೆ. ಫಾಲ್ ಶೂಟಿಂಗ್ ಅಂತ ಹೇಳ್ತೇವೆ ನಾವು. ಹಾ. ಅಷ್ಟೊಂದು ಬೇರು ಬಾಳದೆ ಕೊಳ್ತು ಹೋಗುತ್ತೆ. ಹಾ. ಬೇರು ಬಂದ್ರೆ ಹ್ಮ್. ಈ ಎಲೆಗಳು ಬೀಳಲ್ಲ. ಹ್ಮ್. ಮತ್ತೇನಂದ್ರೆ, ಈಗ ಕೆಲವರು ಫಾಲಿಯರ್ ನ್ಯೂಟ್ರಿಷನ್ ಅನ್ನ ಕೊಡ್ತಾರೆ. ಹ್ಮ್. ಈ ಸ್ಟೇಜ್ ಅಲ್ಲಿ ಫಾಲಿಯರ್ ನ್ಯೂಟ್ರಿಷನ್ ನ ಕೊಡಬಾರ್ದು. ಯಾಕೆಂದ್ರೆ ನಿಮಗೆ ಬೇರುಗಳು ಸ್ಟ್ರಾಂಗ್ ಆಗ್ಬೇಕು. ಹ್ಮ್. ನಿಮ್ಗೆ ಈಗ ಏನು ಗಿಡ ತುಂಬಾ ಇನ್ನು ಈ ಬೇರುಗಳು ತುಂಬಾ ಬಂದ ನಂತರ ಹ್ಮ್. ಒಂದು 2 ತಿಂಗಳು 3 ತಿಂಗಳು ಕಳೆದ ನಂತರ ಬೇಕಾದ್ರೆ ಫಾಲಿಯರ್ ನ್ಯೂಟ್ರಿಷನ್ ಕೊಡ್ಬೋದು. ಹ್ಮ್. ಇಲ್ಲಿ ನಿಮಗೆ ಬೇರು ಬಂದದ್ದು ಕಾಣಬಹುದು. ಇದರಲ್ಲಿ ಹಾ. ಇಲ್ಲಿ ಕೆಳಗೆ ತನಕ ಬೇರು ಬಂದಿದೆ. ಓಹೋ. ಇದು ಇನ್ನೂ ಮಾಸ್ ಜಾಸ್ತಿ ಆಗ್ಬೇಕು ಬೇರು. ಹಾ. ಇದು ಇನ್ನೊಂದು 20-15 ದಿವಸ ಆಗುವಾಗ ತುಂಬಾ ಮಾಸ್ ಆಗುತ್ತೆ, ಇಡೀ ಮಣ್ಣಲ್ಲಿ ಸುತ್ತಿಕೊಳ್ತೆ. ಹಾ. ಅದರ ನಂತರ ನೀವು ನ್ಯೂಟ್ರಿಷನ್ ನ ಕೊಟ್ರೆ ಹಾ. ಇದು ಇನ್ನೂ ಚೆನ್ನಾಗಿ ಗಿಡಗಳು ಮೇಲೆ ಬರುತ್ತೆ. ನೀವು ಶುರುವಿಗೆ ಫಾಲಿಯರ್ ನ್ಯೂಟ್ರಿಷನ್ ನ ಕೊಟ್ರೆ ಹಾ. ಈ ಗಿಡಗಳಲ್ಲಿ ಬೇರುಗಳ ಬೆಳವಣಿಗೆ ಕಡಿಮೆ ಆಗುತ್ತೆ. ಹಾ. ಬೇರುಗಳು 1 ಸೆಂಟಿಮೀಟರ್ ಮಾತ್ರ ಇರುತ್ತೆ. ನೋಡಿ, ಇಲ್ಲಿ ಕೆಳಗಿನವರೆಗೆ ಬೇರುಗಳು ಬಂದಿರಲ್ಲ. ಅಷ್ಟು ಗಿಡ ಮಾತ್ರ ನಿಮಗೆ ದೊಡ್ಡದು ಕಾಣುತ್ತೆ, 1 ಅಡಿ. Correct. ಇಲ್ಲಿ ಬೇರುಗಳು ಬೆಳವಣಿಗೆ ಇರಲ್ಲ. ಸೊ ಬೇರುಗಳು ಬೆಳವಣಿಗೆ ಆದ ನಂತರ ನಿಮಗೆ ಗಿಡ ಚೆನ್ನಾಗಿ ಕಾಣ್ಬೇಕು ಅಂತಾದ್ರೆ ಫಾಲಿಯರ್ ನ್ಯೂಟ್ರಿಷನ್ ಕೊಡ್ಬೋದು. ನಾವೀಗ ಯಾವುದೇ ನ್ಯೂಟ್ರಿಷನ್ ಅನ್ನ ಕೊಡ್ಲಿಲ್ಲ. ಸೊ ಬೇರುಗಳ ಬೆಳವಣಿಗೆ ಆದ ನಂತರ ಮತ್ತೆ ನಾವು ಕೊಡ್ತೇವೆ. ಅದಕ್ಕೆ ಕೆಲವೊಂದು ಬಾರಿ ಏನಾಗುತ್ತೆ ಅಂದ್ರೆ, ಗಿಡ ಹೌದು. ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಹೌದು, ಮನೆಗೆ ತಗೊಂಡು ನೆಟ್ಟು ಒಂದು ಬಿಸಿಲಿಗೆ ಅದು ಸತ್ತೋಗಿರ್ತದೆ. ಅದು ಯಾಕೆಂದ್ರೆ ನೀವು ಫಾಲಿಯರ್ ನ್ಯೂಟ್ರಿಷನ್ ಕೊಟ್ಟ ಕೂಡಲೇ ಬೇರುಗಳು ಆಹಾರವನ್ನ ಹುಡುಕಿಕೊಂಡು ಹೋಗಲ್ಲ. ಹ್ಮ್. ಗಿಡಗಳು ಮಾತ್ರ ಶೂಟ್ ಅನ್ನ ಡೆವಲಪ್ ಮಾಡುತ್ತೆ 1 ಅಡಿ. ಹ್ಮ್. ಅಷ್ಟೊಂದು ಬೇರುಗಳ ಮಾಸ್ ಕಡಿಮೆ ಇರುತ್ತೆ. ಸೊ ಅದನ್ನು ನಾವು ನರ್ಸರಿಯಲ್ಲಿ ಜಾಗ್ರತೆ ವಹಿಸಬೇಕು ಮಾಡುವಾಗ. ಹಾ. ಸೊ ಅಂದ್ರೆ ಇದು ರೈತರಿಗೆ ನಟ್ಟ ನಂತರ ಅದು ಪ್ರಯೋಜನ ಆಗ್ಬೇಕು, Correct. ಅದು ಉಳಿಬೇಕು ತೋಟದಲ್ಲಿ. Correct. ಹಾಗೆ ಸಾಮಾನ್ಯವಾಗಿ ಜನರಿಗೆ ಗಂಟಲ್ಲಿ ಬೇರು ಅಂತ ಗ್ರಹಿಸ್ತಾರೆ. ಹ್ಮ್. ಇದರಲ್ಲಿ ನಮಗೆ ಸಿಂಗಲ್ ನೋಡಲ್ಲಿ ತುದಿ ಬುಡದಲ್ಲೇ ಬೇರು ಬರುತ್ತೆ. ಹ್ಮ್. ಗಂಟಲ್ಲ, ಈ ಕಟ್ಟಿಂಗ್ ಮಾಡಿದ ಜಾಗದಲ್ಲೇ ಬೇರು ಬಂದಿರುತ್ತೆ. ನೋಡಿ ಸ್ನೇಹಿತರೆ,
ತುದಿಯಿಂದ ಇದ್ರದ್ದೊಂದು ಸಲ ತೋರಿಸಿ ಸರ್, ಅದನ್ನ ಓಪನ್ ಮಾಡಿ ತೋರಿಸಿ. ನೋಡಿ, ಬೇಕಾದ್ರೆ ವಾಶ್ ಮಾಡುವ ಇದನ್ನ ವಾಶ್ ಮಾಡಿ ನೀರಲ್ಲಿ ವಾಶ್ ಮಾಡುವಾಗ ನಿಮಗೆ ಕ್ಲಿಯರ್ ಆಗಿ ರೂಟಿಂಗ್ ಕಾಣ್ತದೆ. ನೋಡಿ ಸ್ನೇಹಿತರೆ, ನಾವು ಏನು ಕೆಲಸ ತಿಳ್ಕೊಳ್ತೀವಿ ಅದು ಮಾತ್ರ ಸತ್ಯ ಅಲ್ಲ, ವಿಜ್ಞಾನ ಅದಕ್ಕಿಂತ ಮುಂದುವರೆದಿದೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ. ಇದರಲ್ಲಿ ಗಂಟು ತೋರಿಸಿ ಸರ್ ಒಂದ್ಸಲ. ನೋಡಿ, ಇದರಲ್ಲಿ ಗಂಟು ಹಾ. ಇಲ್ಲಿದೆ, ಹಾ. ಇದರ ಗಂಟು ಇಲ್ಲಿದೆ, ಹಾ. ಇಲ್ಲಿ ಯಾವುದೇ ಗಂಟಿಲ್ಲ, ಹಾ. ರೂಟಿಂಗ್ ಕೆಳಗೆ ಆಗಿದೆ. ಹೌದು. ನಾವು ಯಾವ್ದು ಕಟ್ ಮಾಡಿದ್ದೇವೆ ಆ ಪೋರ್ಷನ್ ಇಂದ ರೂಟಿಂಗ್ ಬಂದಿದೆ. ನನಗೆ ತುಂಬ ಮೊನ್ನೆ ಚರ್ಚೆ ಆಯಿತು ಕೆಲವು ಕಡೆಗಳಲ್ಲಿ ಈ ರೀತಿ. ಇದರಲ್ಲೂ ಕೂಡ ಬೇರೆ ಬರ್ತದೆ, ಯಾಕಂದ್ರೆ ಇದಕ್ಕೆ ಹಾರ್ಮೋನ್ಸ್ಗಳನ್ನು ಇದಕ್ಕೆ ವ್ಯವಸ್ಥೆ ಮಾಡಿದ್ರಿಂದಾಗಿ ಬೇರೆಗಳು ಬರ್ತದೆ. ಇಲ್ಲಿ ಗಂಟುಗಳಿರ್ತದೆ. ನೋಡಿ, ಇದು ಸಿಂಗಲ್ ನೋಡು, ಹಾ. ಗಂಟಿಲ್ಲಿದೆ. ಹೌದು. ಇದು ಡಬಲ್ ನೋಡು, ಹಾ. ಗಂಟಿಲ್ಲಿದೆ. ಹಾ. ಇಲ್ಲಿ ನೋಡಿ, ಇಲ್ಲಿ ಯಾವ್ದು ಗಂಟಲ್ಲದ ಪೋರ್ಷನ್ ಅಲ್ಲಿ ಬೇರು ಬಂದಿದೆ ಅಲ್ಲ? ಇದು ಇನ್ನೂ ರೂಟು ಜಾಸ್ತಿ ಆಗುತ್ತೆ, ಮಾಸ್. ಹೌದು, ಮತ್ತೆ ಬೇರೆ ಹೆಚ್ಚಿದೆ ನೋಡಿ. ಹೌದು, ತುಂಬಾ ಇದೆ, ಅಲ್ಲ? ಮಾಸ್ ಆಗಿದೆ. ಹಿಂಡ್ ಈ ಹಿಂಡ್ ತರ ಬರ್ಬೇಕು, ಈ ತರ ಸದೃಢವಾಗಿದ್ರೆ ಗಿಡಗಳು ಹಾ. ನಾವು ತೋಟಕ್ಕೆ ನಾಟಿ ಮಾಡ್ತಾ ಸಾಯಲ್ಲ ಬೇಗ. ಕರೆಕ್ಟ್. ಖಾಲಿ 1 ಸೆಂಟಿಮೀಟರ್ ಎಲ್ಲ ಬಂದಿದ್ರೆ ಇದು ಹಾ. ಇನ್ನೂ ಮಾಸ್ ಆಗುತ್ತೆ. ಇನ್ನು ಇದು ಬೆಳಿಲಿಲ್ಲ ಗಿಡ, ಹೌದು. ಇನ್ನು ಒಂದು ತಿಂಗಳ ಬೆಳವಣಿಗೆ ಇದೆ, 1-1.5 ತಿಂಗಳಿದು. ಹಾ. ಆಗ ತುಂಬಾ ರೂಟ್ ಮಾಸ್ ಕ್ರಿಯೇಟ್ ಆಗುತ್ತೆ. ಹಾ. ಆಗ ನಿಮಗೆ ಡ್ಯಾಮೇಜ್ ಚಾನ್ಸ್ 0 ಇರುತ್ತೆ, ಅಲ್ಲ? ಆಲ್ಮೋಸ್ಟ್ 99% ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಅತ್ಯಂತ ದೊಡ್ಡದಾಗಿರುವಂತ ಒಂದು ನರ್ಸರಿಯಿಂದ ನಾವು ಹೊರಗೆ ಬಂದಿದ್ದೇವೆ ಸರ್. ಈಗ ಗಿಡ ನಿಮ್ಮ ಹತ್ರ ಬೆಳೀತಾ ಇದೆ. ಹೌದು, ಇದು ಬೆಳೆದು ಜನರಿಗೆ ಡೆಲಿವರಿ ಕೊಡ್ಲಿಕ್ಕೆ ಎಷ್ಟು ಟೈಮ್? ಅಂದ್ರೆ ನಾವು ಮೇ ಇಂದ ಸ್ಟಾರ್ಟ್ ಮಾಡ್ತೇವೆ. ಹಾ. ಮೇ 10ರಿಂದ ಹ್ಮ್. ಜೂನ್ 30 ತನಕ ನಮ್ಮಲ್ಲಿ ಗಿಡ ಇರ್ತದೆ. ಹಾ. ನಾವು ಯಾರು ಬುಕಿಂಗ್ ಮಾಡ್ತಾರೆ ಫಸ್ಟಿಗೆ ಹಾ. ಅವರಿಗೆ ಗಿಡವನ್ನ ಕೊಡ್ತಾ ಹೋಗ್ತೇವೆ. ಹೇಗಿದೆ ಡಿಮಾಂಡ್ ಎಲ್ಲ? ಡಿಮಾಂಡ್ ಬಹಳ ಚೆನ್ನಾಗಿದೆ. ಹಾ. ತುಂಬಾ ಬುಕಿಂಗ್ ಆಗಿದೆ. ಹಾ. ಹಾಗೆ ಹಾಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಗಿಡಕ್ಕೆ ಒಳ್ಳೆ ಡಿಮಾಂಡ್ ಇದೆ ಈ ವರ್ಷ. ಅದರೊಟ್ಟಿಗೆ ನೀವು ಯಾರಾದ್ರೂ ಸಣ್ಣದಾಗಿ ಮಾಡುವವರು ಮನೆಯಲ್ಲಿ ಮಾಡಿ ಅಂತಾನು ಸಲಹೆ ಕೊಡ್ತೀವಿ. ಹೌದು 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 ಅಲ್ವಾ? ಈಗ ಇದು ನೀರಿನ ವ್ಯವಸ್ಥೆ ನಿಮ್ಮ ತೋಟಕ್ಕೆ ಅಲ್ಲ? ಹೌದು ಹೌದು ಹೌದು. ಇಲ್ಲ, ಆಟೋಮೆಟಿಕ್. ಇದು ಫುಲ್ಲಿ ಆಟೋಮೆಟಿಕ್ ಇರಿಗೇಷನ್. ಇದರಿಂದ ನಾವು ನೀರು ಮತ್ತೆ ನೀರಿನ ಮುಖಾಂತರ ರಸಾವರಿಯನ್ನು ಮಾಡ್ತೇವೆ, ಫರ್ಟಿಗೇಷನ್ ಅನ್ನ ಮಾಡ್ತೇವೆ. ಓಕೆ ಸ್ನೇಹಿತರೆ, ಒಂದು ಅತ್ಯುತ್ತಮವಾಗಿರುವಂತ ಒಂದು ನರ್ಸರಿ. ರೈತರು ಈ ರೀತಿ ಒಂದು ರೀತಿಯಲ್ಲಿ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಎಲ್ಲ ಯೋಚನೆ ಮಾಡಿ ಕೆಲಸ ಮಾಡೋದು ನಮ್ಗೆ ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಅದರ ಜೊತೆಗೆ ಪ್ರಾಕ್ಟಿಕಲ್ ಆಗಿರುವಂಥ ಅನುಭವವನ್ನು ಅವರು ನಮಗೆ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್. ಆ ಕಾರಣಕ್ಕೋಸ್ಕರ ನಮಗೆ ಅತ್ಯುತ್ತಮ ಮಾಹಿತಿ ಕೊಡ್ತೀರಿ ಸರ್. ನಿಮ್ಮಂಥ ಯುವ ಕೃಷಿಕರು ತುಂಬ ಜನರು ಇವತ್ತು ಕೃಷಿಗೆ ಬರ್ತಾ ಇದ್ದಾರೆ. ಅಂಥ ಕೃಷಿಕರಿಗೆ ಅವರು ಏನನ್ನಾದರೂ ಮಾಡಬೇಕು ಅಂತ ಹೇಳಿದ್ರೆ ಯಾವ ಪಾಯಿಂಟ್ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ? ಒಂದು ಕೃಷಿಕರಿಗೆ ಧೈರ್ಯ ಬೇಕು, ಮತ್ತೆ ಇಮ್ಯಾಜಿನೇಷನ್. ಹೀಗೆ ಮಾಡಿದ್ರೆ ಹೀಗೆ ಆಗ್ಬೋದು. ಮತ್ತೆ ಏನಾದ್ರು ಪ್ರಾಬ್ಲಮ್ಸ್ ಬಂದ್ರೆ ನಾವು ಸ್ಟೆಪ್ಸ್ ಅನ್ನ ಹಿಂದೆ ತಗೊಳ್ಬಾರ್ದು, ನಾವು ಅದನ್ನ ಸಾಲ್ವ್ ಮಾಡ್ಕೊಂಡು ಮುಂದೆ ಸ್ಟೆಪ್ಸ್ ಇಡ್ತಾ ಹೋಗ್ಬೇಕು. ನಿಮ್ಗೆ ಸಕ್ಸಸ್ ಈಸಿಯಲ್ಲಿ ಬರುತ್ತೆ. ಸೊ ಯಾವ ಫೀಲ್ಡ್ ಆದ್ರೂ ಅಷ್ಟೇ, ಕೃಷಿಯಲ್ಲಾದ್ರೂ ಅಷ್ಟೇ. ಸೊ ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನ ಆಲೋಚನೆ ಮಾಡಿದ್ರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಕೃಷಿಯನ್ನ ಬಹಳ ಚೆನ್ನಾಗಿ ಯುವಕರು ಮಾಡಬಹುದು. ಖಂಡಿತ ಇದೊಂದು ಒಳ್ಳೆ ಫೀಲ್ಡ್. ಮತ್ತೆ ಇಲ್ಲಿ ನಮಗೆ ನೈಸರ್ಗಿಕವಾದ ಪರಿಸರ, ಶುದ್ಧ ಗಾಳಿ, ನೀರು, ಆಹಾರ ಎಲ್ಲವೂ ಸಿಗುತ್ತೆ. ಈಗ ಎಲ್ಲಾ ಫೆಸಿಲಿಟಿಗಳು ಏನು ಸಿಟಿಯಲ್ಲಿ ಬರುತ್ತೆ ಅದು ಮೊದಲಿನ ತರ ಡಿಫರೆನ್ಸ್ ಇರಲ್ಲ, ಇಲ್ಲಿ ಕೂಡ ಬಂದಿದೆ. ಸೊ ಇದೊಂದು ಅತ್ಯುತ್ತಮ ಒಂದು ಫೀಲ್ಡ್ ಅಂತ ನಾನು ಹೇಳ್ತೇನೆ.